ನಾನು ಒಳ್ಳೆಯವಳಲ್ಲ, ನಾನು ಒಳ್ಳೆಯವಳಲ್ಲ ಅಂತ ಹೇಳ್ತೀಯಲ್ಲ. ಹಾಂ, ಏನೇ ನಮ್ಮ ಹಸಿ ನಾಳೆನೇ ಕತ್ಕೊಂಡೋಗಿ ಕುಡಿತೀಯಲ್ಲ, ನಿನಗೆ ನಾಚಿಕೆ ಆಗಲ್ವೇ? ಹಾಂ, ಮೆಟ್ಟು ತಗೊಂಡು ಹೊಡೆದಿದ್ದೀನಲ್ಲಿ, ಹಂಗಂದ್ರೂ ಬುದ್ಧಿ ಇಲ್ಲ ನಿನಗೆ. ಏನ ಇನ್ನು ಯಾವ ಮಕ್ಕ ಇಕ್ಕೊಂಡು ಕರ್ಕೊಂಬತ್ತೀಯ ಇವಳನ್ನ ಅಲ್ಲಿ ಕರ್ಕೊಂಡು ಹೋಗೋಕ್ಕೆ? ಹಾಂ, ಯಾವ ಮಕ್ಕ ಇಕ್ಕೊಂಡು ಬತ್ತೀಯೋ? ನಿಮಗೆ ಒಂದೀಟನ ಮಾನ ಮರ್ಯಾದೆ ಎಂಬುದು ಏನಾನ ಇದ್ದಿದ್ರೆ ನೀವು ಗೊತ್ತಿರಲಿಲ್ಲ ಕಣೋ, ಗೊತ್ತಿರಲಿಲ್ಲ. ನಾವು ಇನ್ನು ಇವತ್ತೇ ಬಂದಿರೋದು ನಾವು. ಯಾಕಂದರೆ ಈ ಹಾಲು ಇವಳು ಯಾಕೋ ರಾತ್ರಿ ಊಟ ಮಾಡಿರಲಿಲ್ಲ, ವಾಮಿಟ್ಟು ಮತ್ತು ಬೇದಿ ಈ ಥರ ಎಲ್ಲ ಇವಳಿಗೆ ಆಗ್ತಿತ್ತು. ರಾತ್ರಿ ಊಟ ಮಾಡಿರಲಿಲ್ಲ, ತುಂಬ ಹೊಟ್ಟೆ ಹಸು ಅನ್ನೋಳು. ಅದಕ್ಕೆ ಹಾಲು ಕುಡಿಬೇಕು ನಾನು ಅಂದ್ಲು. ಎಲ್ಲೆಲ್ಲ ನೋಡಿದೆ ಅಂಗಡಿಗಳು ಇಷ್ಟೊತ್ತಿಗೆ ಬಾಗಿಲು ತೆಗ್ದಿರ್ಲಿಲ್ವಲ್ಲ, ಅದಕ್ಕೆ ಸ್ವಲ್ಪ ಕರ್ಕೊಂಡೋಗೋಣ ಅಂತ ಇವತ್ತೇ ಅಮ್ಮ ಬಂದಿದ್ದು, ಇವತ್ತೇ ಬಂದಿದ್ದು ನಾವು. ಬಾಯಿ ಮುಚ್ಚ ಸಾಕು. ಸುಳ್ಳು ಬಗ್ಲು ಬಿಟ್ಟಿದೀಯ ಅಂದ್ರೆ ನೋಡು ನನ್ನ ಮಗನೇ, ಲೋಪರ್ ನನ್ನ ಮಗನೇ. ಎಲ್ಲ ಇವಳೇ ತಿಳ್ಕೊಂಡಿರೋದು. ಲೋಪರ್ ಮುಂದೆ ಹೆಂಗೆ ಕರ್ಕೊಂಡು ಹಾಲು ಕತ್ಕೊಂಡು ಹೋಗಕ್ಕೆ ಬಂದಿದ್ರೆ ಎಷ್ಟಿರಬೇಡಲ್ಲ ನಿಮಗೆ. ಏನೇ ನಿನ್ಗೆ ಎಷ್ಟಿರಬೇಡ. ನಾನು ಹೋಗ್ತಿದ್ದೀನಿ, ಬೈದಿದ್ದೀನಿ. ನನಗೆ ತಿಳಿಯಲ್ವಂತೆ. ಇವಳೇ ಎಲ್ಲ ಬುದ್ಧಿವಂತಿ. ನನಗೆ ಕಂಡರ್ ಕೈ ಕೆಳಗೆ ಹೋಗಿ ಕೆಲಸ ಮಾಡೋದು ಇಷ್ಟ ಇಲ್ಲ ಕಣೆ. ಪಾಠ ಆಗ್ಲೇಳೋ ನಾನು ಮಾಡ್ಕೊಂಡು ತಿಂತೀನಿ. ನನ್ನ ಸ್ವಂತ ದುಡಿಮೆಯಿಂದ ನಾನು ಬದುಕಬೇಕು ಅಂಬೋದಿರೋದು. ನಾನು ಯಾವತ್ತೂ ಆಗ್ಲೇಳು ನಾನು ಎಂಥ ಸಂದರ್ಭದಲ್ಲಿ ನನಗೆ ಇಲ್ಲೊಡಿಲಿ. ನನ್ನ ಗಂಡ ಮಾತಾಡಿಸ್ತಿರ್ಲಿಲ್ಲ. ಇವತ್ತು ನನ್ನ ಮಗ ಮಾತಾಡ್ಸಲ್ಲ, ನನ್ನ ಮಗಳೂ ಮಾತಾಡಿಸ್ತಿರ್ಲಿಲ್ಲ. ಅಂಥ ಕಾಲದಾಗೆ ನಾನು ಯೋಚನೆ ಮಾಡಿಲ್ಲ. ನಾನು ಅಂಥ ಕಾಲದಾಗೆ ನಾನು ಜುಮ್ ಅಂದಿಲ್ಲ. ಅಂಥ ಕಾಲದಾಗೆ ನಾನು ಯಾವತ್ತೂ ಒಂದು ಕಳ್ತನ ಮಾಡಿಲ್ಲ, ಯಾವತ್ತೂ. ಅಂಥ ಕಾಲದಾಗೂ ನಾನು ಪಾಠ ಬೀಳ್ತಾ ಇದ್ದೀನಿ. ನನಗೆ ಇನ್ನೂವರೆಗೂ ಆಗೈತೆ ನನ್ನ ಪಾಡಿಗೆ ನಾನು ಕಷ್ಟಪಟ್ಟು ದುಡ್ದು ಮಾಡ್ಕೊಂಡು ತಿನ್ನಬೇಕು ಅಂಬೋದೇ ಇರೋದು ಹೊರ್ತು ನನಗೇನು ಯಾರಿಗೇನೇನು ಸಾಲ ಮಾಡಿಬೇಕು, ಯಾರಿಗೇನು ಹೋಗಿ ಕಳ್ತನ ಮಾಡ್ಕೊಬರ್ಬೇಕು ಅಂಬೋದಿಲ್ಲ. ನಿಮಗೆ ಮಾನ ಮರ್ಯಾದಿಲ್ಲ ಅಲ್ಲ. ಮಾನ ಮರ್ಯಾದೆ ಇರೋರಾಗಿದ್ರೆ ನೀವು ಗೊತ್ತಿದ್ರಿ. ನಮ್ಮ ಹಸಿನಲ್ಲಿ ಬಂದು ನೀನು ಎಷ್ಟು ಧೈರ್ಯವಾಗಿ ಕರಿತಾ ಇದೆಯಲ್ಲ. ಆಲೇ ವಾರದಿಂದಲೂ ಹಿಂಗೆ ಆಗ್ತೈತೆ, ಹಿಂಗೆ ನಡೀತೈತೆ ಎಂಬುದು ನನಗೆ ಚೆನ್ನಾಗಿ ಗೊತ್ತು. ವಾಸನೆ ಅಂತೇಳಿ ಬಾಯಿ ಮುಚ್ಕೆ ಮಾಡು, ಮೂಗು ಮುಚ್ಕೆ ಮಾಡು, ತಗೊಂಡೋಗಿ ಕುಡಿಬಾರ್ದು. ಪ್ಯಾಕೆಟಲ್ಲಿ ತರಿಸ್ಕೊಂಡು ಕುಡಿಬೇಕು. ಇಲ್ಲಿ ಯಾಕೆ ಕತ್ಕೊಂಡು ಹೋಗಕ್ಕೆ ಬರಬೇಕು? ಇಲ್ಲಿ ಯಾಕೆ ಕತ್ಕೊಂಡು ಹೋಗಕ್ಕೆ ಬರ್ಬೇಕು ಇವಳು ಅಂತ. ಅಯ್ಯೋ, ಅದು ಇವತ್ತೇ ಬಂದಿರೋದು ನಾವು. ಇವತ್ತೇ ಇನ್ನೂ ಬಂದಿರೋದು ನಾವು. ಇನ್ನೂ ಇವತ್ತೇ ಇಲ್ಲಿ ನಾನು ಬೇಡ ಅಂದೆ. ಇವರೇ ಅಮ್ಮ ಏನು ಅನ್ನಲ್ಲ ಬಾ ಅಂತೇಳಿ ಇವರೇ ಕರ್ಕೊಂಬಂದಿದ್ದು. ಸುಮ್ಕುಕ್ಕ. ನೀನು ಬಿಲಲ್ಲಿ ಹೇಳ್ದಂಗೆ ಆಡ್ತೀನಿ. ನೀನು ಒಳ್ಳೆ ಪಿಳ್ಳಲ್ಲ ನೀನು. ನಿನ್ನ ಬುದ್ಧಿನೇ ಇಷ್ಟ ಆಗಲ್ಲ. ಯಾಕೆ ಪತ್ತಣ್ಣ, ಯಾಕೆ ನಾನು ಬೈಯೋದು? ಯಾಕೆ ಹೇಳು? ನೀನು ಹಂಗೆಲ್ಲ ಮಾತಾಡಬೇಡ ನನ್ನ ಬಿಲ್ಲಲ್ಲಿ ಪಲ್ಲಲ್ಲಿ ಅಂತ. ನನಗೆ ಸಿಟ್ಟು ಬರ್ತೈತೆ ನೋಡು. ಹಂಗೆಲ್ಲ ಮಾತಾಡಬೇಡ ನೀನು. ನೀನು ಯಾಕೆ ಬಂದಿದ್ದೆ ಹೇಳಿ ಮುಂದಾಗಿ? ನೀನು ಯಾಕೆ ಬಂದಿದ್ದೆ ಇಲ್ಲಿಗೆ? ಯಾಕೆ ಬಂದಿದ್ದೆ ಅಂತ ನೀವು ಯಾಕೆ ಕೇಳೋಕ್ಕೆ? ನಮ್ಮ ಅತ್ತೆ ಕೇಳಿದರೆ ನಾನು ಹೇಳ್ಬೋದು, ನಮಗೆ ಬೇಕಾಗಿತ್ತು ಕಣತ್ತೆ ಒಂದಿವ್ಸ ಕರ್ಕೊಂಡು ಹೋಗಕ್ಕೆ ಬಂದಿದ್ವಿ ಅಂತೇಳಿ ನಮ್ಮ ಅತ್ತೆ ತಾಗ ನಾನು ಹೇಳ್ತೀನಿ. ನೀನು ನನ್ನ ಕೇಳೋ ಅಂಥದ್ದೇನಿಲ್ಲ. ಅವ್ರಿಗೂ ಕೇಳೋ ಅಧಿಕಾರ ಐತಿ. ಅವ್ರ ಹೊಲ್ದಾಗೆ ನಾವು ಹುಲ್ಲೆಲ್ಲ ಬೆಳ್ಕೊಂಬಂದು ಹಾಕೋದು ಕಣೆ. ಅವ್ರ ಹೊಲ್ದಾಗ ಹುಲ್ಲೆಲ್ಲ ಕಿತ್ಕೊಂಬಂದು ಹಾಕ್ತೀವಿ ಕಣೆ. ಅಡಿಕೆ ತೋಟದಾಗಳ್ದೆಲ್ಲ ಹುಲ್ಲೆಲ್ಲ ಕಿತ್ಕೊಂಬಂದು ನಮ್ಮ ಹಸ್ಗಳ್ಗೆ ಹಾಕೋದಕ್ಕೆ ನೀನು ಇವತ್ತು ಹಾಲು ಕತ್ಕೊಂಡು ಹೋಗ್ತಾ ಇರೋದು. ನಮಗೆ ಗೊತ್ತಾಗಲ್ಲ ಅಂದ್ಕೊಂಡಿದ್ದೀರ. 3 ಲೀಟ್ರ್ 4 ಲೀಟ್ರ್ ಹಾಲು ಕಡಿಮೆ ಗೊತ್ತಾಯ್ತಲ್ಲ ಅಂತ ಹೇಳಿ ನನಗೆ ದಿನ ಅನುಮಾನ ನನಗೆ. ಏನೋ ಇವತ್ತೇ ಲಾಸ್ಟ್ ನೋಡು. ಇಲ್ಲಿಗೆ ಕೈ ಬಿಟ್ಟು ಸುಮ್ಮನಾದರೆ ಸರಿ, ಇಲ್ಲ ಏನಿಲ್ಲ. ಅಯ್ಯೋ, ಏನು ಮಾಡ್ತೀರಾ? ನಮಗೂ ತಗೊಂಡೋಗೋ ಅಧಿಕಾರ ಐತೆ. ನಾನು ಅವಾಗಿಂದ ನೋಡ್ತಾ ಇದ್ದೀನಿ. ಬಿಡು, ಏನೋ ತಗೊಂಡೋಗಿರೋ ಒಂದಿಷ್ಟು ಕರ್ಕೊಂಡು ಹೋಗ್ತಾರೆ ಹಾಲು ಅಂತ ಹೇಳಿ. ಏನು ಸಾಕಿರೋ ಹಸುಗಳು ಎಲ್ಲೇನೋ ಬಿಡಪ್ಪ, ಅವ್ರು ದುಡ್ಡಿಗೆ ತಂದಿರೋದಾದರೆ ಬಿಡು ಅನ್ಬೋದಾಗಿತ್ತು. ಏನು ಸಾಕಿರೋ ಅಂಥ ಹಸುಗಳು ಒಂದು ಲೋಟ ಹಾಲು ಕರ್ಕೊಂಬಕ್ಕೆ ನೀವು ಇದು ಮಾಡ್ತೀರಲ್ಲ ನಮಗೆ. ನಾವೇನೇನು ಬೇರೆ ಅವರ? ನಮಗೂ ಈ ಹಸಿನಾಗೆ ಭಾಗ ಬರಬೇಕಾಗುತ್ತೆ. ಎಲ್ಲದ್ರಾಗೂ ನಮಗೆ ಭಾಗ ಕೊಡಬೇಕಾಗುತ್ತೆ. ನೀವು ಒಂದೇನೇನು ಒಂದು ಭಾಗ ಕೊಟ್ಟಿಲ್ಲ, ಏನಿಲ್ಲ. ಹಂಗೆ ಇದು ಮಾಡ್ತೀರ ನಮ್ಮ ಮೇಲೆ ನೀವು. ಏನೋ ಒಂದು ಹಾಲು ಕರ್ಕೊಂಡು ಹೋದ್ವಪ್ಪ, ಅದೇನು ಹಾಲು ಕರ್ಕೊಂಡು ಹೋಗಿರೋದ್ರಾಗ ಏನು ಬೇರೆ ಅವರೇ, ಏನು ಕಡೆಗಳವ್ರೆ? ಯಾರಾದರೂ ಬಿಡಪ್ಪ 3ನೇರು ಬಂದು ಯಾರಾದರೂ ಕರ್ಕೊಂಡೋಗ್ಯವ್ರೆ ಎಂಬಾಕೆ. ನಾವು ಈ ಮನೆಗಳರೇನೆ ನಾವು. ಅದೇ ಮತ್ತೆ. ನಾವು ಈ ಮನೆಗಳೇ ತಗೊಂಡೋಗೋ ಅಧಿಕಾರ ಐತೆ ನಮಗೆ, ಅದಕ್ಕೆ ತಗೊಂಡು ಹೋಗ್ತಾ ಇರೋದು. ಕಲಮ್ಮ ಹಿಂಗೆ ಹೇಳಿರ್ ಕೇಳಲ್ಲ. 4 ತೀಡೆ ಹೇಳ್ತೀನಿ ಇಟ್ಕೊಂಡ ನನ್ನ ಮಗನ್ನ. ನೋಡು ಅವನು ಹೆಂಗೆ ಮಾತಾಡ್ತಾನೆ, ಈ ಲೋಪರ್ ಮುಂಡೆ ಹೆಂಗೆ ಮಾತಾಡ್ತಾಳೆ. ಇನ್ನೊಂದು ದಿವ್ಸ ಬರಬಾರ್ದು ಹಂಗೆ ಏರಿಕ್ರಿ ಹೇಳ್ತೀನಿ. ಇಲ್ಲೆಲ್ಲೆಲ್ಲೂ ಬರಬಾರ್ದು ಇನ್ನೊಂದು ದಿವಸ. ಭಯಬೇಡ ಬಿಡಮ್ಮ. ಏನು ನಾವು ತಗೊಂಡೋಗಿರೋ ಆಗತ್ತಿಗೆ ತಗೊಂಡೋಗಿರೋದೇನು ತಗೊಂಡೋಗೋ ಅಧಿಕಾರ ಇಲ್ಲೇ ನಮ್ಮ? ಹಿಂಗೆ ಆಡ್ತೀಯ ನೀನು? ಏನೊಂದು ಸ್ವಲ್ಪ ತಗೊಂಡೋಗಿದ್ಕೆ ಏನು ಕರ್ಕೊಂಡು ಹೋಗಕ್ಕೆ ಬಂದಿದ್ದಕ್ಕೆ?
ಹಿಂಗೆ ತಗೊಂಡು ಹೋಗಕ್ಕೆ ಬರೋನು ರಾಜಾರೋತ್ಸವ ಬರ್ಬೇಕಣ. ಹಿಂಗೆ ಎದ್ದಿದ್ದೆಸ್ಗೆಲ್ಲ ಎದ್ದು ಕುತ್ಕೊಂಡು ಹೋಗಕ್ಕೆ ಬರಬಾರ್ದು. ರಾಜಾರೋತ್ಸವಕ್ಕೆ ಬಂದು ಕೊಡಮ್ಮ ನಮ್ಗೊಂದು ಸಾಲ ಬೇಕು ಅಂತ ಹೇಳಿ ತಗೊಂಡೋಗು. ಅದು ಗಂಡಸ್ತಾನ ಹೆಂಡ್ತಿ ಕರ್ಕೊಂಬಂದು ರಾತ್ರಿ ಕೂತ್ಕೊಂಡು ಹೋಗ್ತಾ ಇದೆಯಲ್ಲ ನೀನು ಗಂಡಸೇನು? ಅದೇ ಮತ್ತೆ ಅವನು ಗಂಡಸಾಗಿರೋನು ಬಂದು ಹೆಂಡ್ತಿ ಕರ್ಕೊಂಡು ಆಗಲ್ಲ ಹೊತ್ತು ನಾವು ಅವ್ರ ಅಮ್ಮ ಬಂದು ಕರಿಬೇಕಾರೆ ಒಂದಿವ್ಸ ಒಯ್ಯಮ್ಮ ಅಂತ ಬೇಕಾದ್ರೆ ವಿಸ್ಕೊಂಡು ಹೋಗ್ಬೇಕು. ಹಿಂಗೆ ರಾತ್ರಿ ಕದೀತಾ ಇದೆಯಾ ಅಂದರೆ ನಿನಗೆ ಧೈರ್ಯ ಇಲ್ಲ, ಅದಕ್ಕೆ ಮತ್ತೆ ಕಳ್ತನ ಮಾಡೋಕ್ಕೆ ಬಂದಿದೀಯಾ. ಯಾಕೆ ಕಳ್ತನ ಮಾಡೋಕ್ಕೆ ಬರಬೇಕು? ಆ ಪಾಟಿ ಅಧಿಕಾರ ಇರೋನು ಅಧಿಕಾರ ಚಲಾಯಿಸ್ತಾನು, ಯಾವಾಗ ಬರ್ಬೇಕು ಅವಾಗ ಬರಬೇಕು. ಅದೇ ಮತ್ತೆ ಒಂದು ಸರ್ ಬಂದಂಗೆ ಬಂದು ಹಾಲು ಕರ್ಕೊಂಡೋದ ಅವ್ನು ಕಳ್ತನ ಮಾಡಕ್ಕೆ ಬಂದು ನಿಮ್ಮ ತಲೆನೇ ಮತ್ತೆ ಇಟತ್ನ ಸರ್ವತ್ನ ಬಂದು ಇಟತ್ನ ಕತ್ಕೊಂಡು ಹೋಗ್ತಾ ಇದೆಯಲ್ಲ. ಎಷ್ಟು ಇರಬೇಡ ನಿನಗೆ, ಎಷ್ಟು ಇರಬೇಡ ಹೇಳು. ಇನ್ನು ನಮ್ಮದು ತಮ್ಮದು ಅಂತ ಮಾತಾಡ್ತೀಯ. ಎಲ್ಲೈತೆ ನಿಂದು ತಮ್ಮದು? ಅಲ್ಲ ನೋಡು ಇನ್ನು ಎಂಥ ದೌಲತ್ತಿನ ಮಾತುಗಳು. ಆ ಮಾತುಗಳೇ ಸಾಕಣ ಯಾಕೆ ಹಂಗೆ ಮಾತಾಡ್ತಾರೆ. ಮತ್ತೆ ಏನು ನಮ್ಗೇನು ಬರೋ ಅಧಿಕಾರ ಇಲ್ಲ. ನೀವೆಲ್ಲ ಒಳ್ಳೆ ನಮ್ಮ ಇದು ಮಾಡ್ತೀಯಲ್ಲ. ನೀನು ಒಯ್ಬೇಡ ನೋಡಿ, ನಾನು ಹೇಳಿರ್ತೀನಿ. ನೀನು ಯಾಕೆ ಒಯ್ಯೋದು? ನೀನು ಒಯ್ಬೇಡ. ನೀನು ಬಾರ್ಸದೆ ಕಣೆ. ನೀನು ಯಾಕೆ ಬಂದಿದ್ದೆ ಕಳ್ತನ ಮಾಡ್ಕೊಳೋಕೆ? ಬಾರ್ಸದೆಯೇ. ನಂತಾಗೆಲ್ಲ ನಿನ್ನವೆಲ್ಲ ನಡೆಯಲ್ಲ ಪಟಾಕಿ, ನಂತಾಗೆಲ್ಲ ನಡೆಯಲ್ಲ ನಿನ್ನ ಮಾತುಗಳು. ನಂತಾಗ ಏನಿದ್ರೆ ನಾ ಎಸಾಗ್ಯಾರ ನಾ ಬಂದರೆ ಮಾತ್ರ ನೀನು ನನ್ನ ಹತ್ರ ಹಂಗೆ ಹಿಂಗೆ ಅಂತ ಮಾತಾಡಿ ನೀನು ಏನು ಗ್ರಾಚಾರ. ಬಿಡಮ್ಮ ಒಯ್ಬೇಡ. ಇದು ಯಾಕೆ ಹಂಗೆ ಆಡ್ತೀಯ? ಒಯ್ಬೇಡ ಬಿಡು. ನಾವೇನು ಮಾಡಿದ್ವಿ ಅಂತ ನೀನು ಹಿಂಗೆ ಆಡ್ತಾ ಇದೀಯಾ? ಬಿಡು, ಒಯ್ಬೇಡ ನೋಡು, ಒಯ್ಬೇಡ ಬಿಡಮ್ಮ. ಏನೇ ಕಣೋ ಬಾರ್ಸದೆ ಕಣೋ. ನೀನು ಯಾಕೆ ಬಂದಿದ್ದೆ? ರಾತ್ರಿ ಹಾಲು ಕರ್ಕೊಂಡು ಹಾಲು ಕತ್ಕೊಂಡು ಹೋಗಿ ಬಂದಿದ್ಯಲ್ಲ. ಯಾಕೆ ಬಂದಿದ್ಯಾ ನೀನು ಅಂತ? ಯಾಕೆ ಬರಬೇಕಾಗಿತ್ತು? ಯಾಕೆ ಬಂದೆ ಹೇಳು? ಯಾಕೆ ಬಂದೆ ಅಂತಂದರೆ ಹಾಲು ಬೇಕಾಗಿತ್ತು, ಅದಕ್ಕೆ ತಗೊಂಡೋಗಿ ಬಂದ್ವಿ. ಅದಕ್ಕೆ ಅದು ಯಾಕೆ ಹಂಗೆ ಆಡ್ತೀರ? ಬಿಡು. ಏನೋ ನಾನು ಹೇಳಿದ್ರೆ ನೀನು ಹಿಂಗೆ ಯಾಕೆ ಆಡ್ತೀಯ? ನಾವಿರೋದು ಹೇಳ್ತಾ ಇದ್ದೀವಿ ತಾನೇ, ಒಂದು ದಿವಸ ಹಾಲು ಕರ್ಕೊಂಡು ಹೋಗಿ ಬಂದಿದ್ವಿ ಅಂತ. ಬಿಡು, ಏನಾಗಲ್ಲ. ನಾವೇನೇನು ಬೇರೆ ಯಾರಲ್ಲ. ಲೈ ನೀನು ಬೇಕಾದ್ರೆ ಬಂದು ಆಗ್ಲತ್ನಾಗ ಯಮ ಕೊಡು ಅಂತ ಒಂದಿಷ್ಟು ಕೇಳಿದ್ರೆ ನಾನು ಬೇಕಾದ್ರೆ ಕೊಡ್ತಿದ್ದೆ, ಇಲ್ಲ ಅಂತಿರ್ಲಿಲ್ಲ. ಆದ್ರೆ ಬಂದು ಹಿಂಗೆ ರಾತ್ರಿ ಹೊತ್ನಾಗ ಹಿಂಗೆ ಕದಿತಾ ಇರೋದು ನನಗೆ ಇಷ್ಟ ಆಗಲ್ಲ. ಅಲ್ಲ ನಿನಗೆ ಎಷ್ಟು ಇರಬೇಡಲ್ಲ. ಎಷ್ಟು ಇರಬೇಡ. ಹಿಂಗೆ ಬಂದು 2-3 ದಿನ ನೋಡ್ತಾ ಇದ್ದೀನಿ. ಅಲ್ಲಿ ಈ ವಾರದಿಂದಲೂ ನಾನು ಯಾಕೆ ಹಾಲು ಕಮ್ಮಿ ಬರ್ತಾ ಇದ್ದಾವೆ 3-4 ಲೀಟ್ರ್ ಹಾಲು ಅಂತ ನನಗೆ ಗೊತ್ತಾಗುತ್ತೆ. ಇಷ್ಟೇ ಬರ್ತಾವೆ ದಿನ ಎಷ್ಟೇ ಹಿಂಗೆ ಅಂತ ಹೇಳಿ ನನಗೆ ಗೊತ್ತಾಗುತ್ತೆ. ನನಗೆ ಯಾವ ಮರ್ಸಕ್ಕೆ ನೋಡಿರಿ ನೀನು? ಗೊತ್ತಾಗಲ್ಲ ಅವ್ರಿಗೆ ಅಂತ ಹೇಳಿ ಅವಳು ಹೇಳ್ತಾಳೆ. ನಿಮ್ಮ ಅಮ್ಮಗೆ ಬದುಕು ಮಾಡೋ ವಿಧಾನನೇ ಗೊತ್ತಿಲ್ಲ. ಹೆಂಗಿರ್ಬೋದು ಆರಾಮಾಗೆ ಹಿಂಗೆ ಅಂತ ಅವಳು ಹೇಳ್ಬೇಕೇನೋ ನನಗೆ ಹೆಂಗೆ ಬದುಕಬೇಕು, ನಾನು ಹೆಂಗೆ ಜೀವನ ಮಾಡಬೇಕು, ನನಗೆ ಹೆಂಗೆ ಪಾಠ ಬಿಡಬೇಕು ಅಂಬೋದು ಗೊತ್ತೈತಿ. ಅವಳೇನೇನು ನನಗೇನು ಏನು ಹೇಳ್ಬೇಕಾಗಿಲ್ಲ. ನಿನ್ನೇಂತಿ ಏನು ಹೇಳ್ಬೇಕಾಗಿಲ್ಲ ಕಣಪ್ಪ, ಏನು ಹೇಳ್ಬೇಕಾಗಿಲ್ಲ ನನಗೆ. ಅವಳು ಹೆಂಗೆ ಮಾತಾಡ್ತಾರೆ ತಿರ್ಗ. ಇವ್ರಿಗೇನೋ ಗ್ರಾಸ್ಯಾರ ನೋಡಿ. ಇವತ್ತೇ ಲಾಸ್ಟ್ 7 ಕಲಮ್ಮ. ಇನ್ನೊಂದು ದಿವಸ ಏನಾನ ಬರಲಿ. ಅವಾಗಿರೋದು ನಾನೇನಿಲ್ಲ ತಿರ್ಗ. ಅದೇನು ಮಾಡ್ಬೇಕು ಅದನ್ನ ಮಾಡಿಬಿಡ್ತೀನಿ. ಇಲ್ಲಿಗೆ ಸುಮ್ಮನಾದ್ರೆ ಸರಿ. ಮತ್ತೆ ಇಲ್ಲಿಗೆ ಸುಮ್ಮನಾಗಿ ತಿರ್ಗಿ ಬರ್ದಂಗೆ ಅಂದಿದ್ರೆ ನೋಡು ಚೆನ್ನಾಗಿರ್ತೀರ. ಇಲ್ಲ ಆಗ್ಲೇ ನಾನು ಬಂದೇ ಇದ್ರೆ ಅಂದರೆ ಏನಿಲ್ಲ, ಕೈಯ ಕಾಲ ಮುರಿದು ಮೂಲೆ ಕುಂಡ್ರೆ ಸುತ್ತ ಕಾಲ ಮೇನ್ ಕೇಳಲ್ಲ. ಕೈಯ ಕಾಲ ಮುರಿಕ್ ಬಿಡುತ್ತಿ. ನಾನೇ ಮತ್ತೆ ಇನ್ನೊಂದು ಪಟ್ಟೆ ಏನಾನ ಬಂದ್ರೆ ಇಲ್ಲಿಗೆ ಕೈಯ ಕಾಲ ತಿರುವಿಕ್ ಬಿಡ್ತಾಳೆ. ತಿರುವಿಕ್ ಬಿಡೋದೆ ಹಿಂಗೆ ಹಿಡ್ಕೊಂಡು ಕೈ ತಿರುಗಿಬಿಟ್ಟಿದೀವಿ ಅಂದರೆ ಜುಮ್ ಅಂದುಬಿಡುವಾಗ ತಿರುಗಿ ಬಿಟ್ರೆ ಹಂಗೆ ಕೈ ಕಾಲು ಬರಬಾರ್ದು. ತಿರ್ಗಿಲ್ಲಿ ಆಲ್ಕರಿಯ ಕೈ ಇರಬಾರ್ದು, ಅಲ್ಲಿಂದ ಇಲ್ಲಿ ಬರೋಕ್ಕೆ ಕಾಲು ಇರಬಾರ್ದು. ನಂಬಡಿ ಅವು ಥರ ಆಡ್ತೀಯ. ಹೌದಾ? ಆಡ್ತೈತಿ ಅನ್ಬೇಡಿ ಪಿಳ್ಳೆ ಎಲ್ಲನ. ಹೇಳು, ಒಳ್ಳೆ ಪಿಳ್ಳೆ ಎಲ್ಲ ಇಲ್ಲ ಮಾತಾಡ. ನಾನೇನು ಮಾಡಿ ನಿನಗೆ ಯಾಕೆ ಆಗ್ಲಲ್ಲ ಹಂಗಂತೀಯ? ಹಂಗೆ ಅನ್ಬೇಡ ನೀನು. ಆಗ್ಲಲ್ಲ ಯಾಕೆ ನೀನು ನನಗೆ ಆಗ್ಲಲ್ಲ ಹಂಗಂಬೋದು ಅನ್ಬೇಡ ನೀನು. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಹಾಲು ಕದಿಯೋಕೆ ಬಂದು ಏನು ಜೋರು ಮಾಡ್ತಾ ಇದ್ದಾಳೆ. ಅದಕ್ಕೆ ಸರಿಯಾಗಿ ತೀಡಿ ಇಬ್ಬರು ಹಿಡ್ಕೊಂಡು ನೋಡ್ತಾ ಇರಿ. ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಅದೇ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.